ಹಾಸನದಲ್ಲಿ ಮಹಿಳೆಯೊಬ್ಬರು ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಇನ್ನೂ ಕೂಡ ಪತ್ತೆ ಆಗಿಲ್ಲ. ಮದುವೆಗೆ ಅಂತ ಈ ಮಹಿಳೆ ಹಾಸನಕ್ಕೆ ಬಂದಿರ್ತಾರೆ, ಆದ್ರೆ ದಿಢೀರ್ ಅಂತ ನಾಪತ್ತೆಯಾಗಿದ್ದಾರೆ. ಕುಣಿಗಲ್ನ 29 ವರ್ಷದ ಪ್ರಿಯಾಂಕಾ ಅನ್ನುವಂತಹ ಯುವತಿ ನಾಪತ್ತೆ ಆಗಿರೋದು. ಹಾಸನ ತಾಲೂಕಿನ ಕಲ್ಕೆರೆ ಬಳಿ ಮಹಿಳೆಯ ಉಡುಪು ಪತ್ತೆಯಾಗಿದೆ. ಮಹಿಳೆ ಧರಿಸಿದ್ದ ಚಪ್ಪಲಿ, ಬಟ್ಟೆ, ವ್ಯಾನಿಟಿ ಬ್ಯಾಗ್ ಕೂಡ ಪತ್ತೆಯಾಗಿದೆ. ಹಾಗಾದ್ರೆ ಮಹಿಳೆ ಎಲ್ಲಿ? ಕುಣಿಗಲ್ನಿಂದ ಚಿಕ್ಕಮಗಳೂರಿನ ಮದುವೆಗೆ ಅಂತ ಈ ಪ್ರಿಯಾಂಕಾ ಅಲ್ಲಿಗೆ ಬಂದಿರ್ತಾರೆ. ಬೇಲೂರು ಬಸ್ ನಿಲ್ದಾಣದಿಂದ ನಿಗೂಢವಾಗಿ ಕಣ್ಮರೆ ಆಗಿದ್ದಾರೆ. ಕುಣಿಗಲ್ನಿಂದ ಬಂದಿರೋದು, ಚಿಕ್ಕಮಗಳೂರಿನ ಮದುವೆಗೆ ಅಂತ ಈ ಪ್ರಿಯಾಂಕಾ ಬಂದಿರ್ತಾರೆ. ಬೇಲೂರು ಬಸ್ ನಿಲ್ದಾಣದಿಂದ ದಿಢೀರ್ ಅಂತ ನಾಪತ್ತೆಯಾಗಿ ಹೋಗ್ಬಿಡ್ತಾರೆ, ಕಣ್ಮರೆ ಆಗಿದ್ದಾರೆ. ಬಟ್ ಅವರ ಚಪ್ಪಲಿ, ಬ್ಯಾಗು, ಬಟ್ಟೆ ಎಲ್ಲವೂ ಸಿಕ್ಕಿದೆ. ಮೈ ಮೇಲೆ 30 ಲಕ್ಷ ಮೌಲ್ಯದ ಒಡವೆಯನ್ನ ಈ ಮಹಿಳೆ ಪ್ರಿಯಾಂಕಾ ಅನ್ನುವಂತಹ ಮಹಿಳೆ ಧರಿಸಿದ್ರು. ಚಿನ್ನಾಭರಣ ಸಮೇತ ಪ್ರಿಯಾಂಕಾ ಮಿಸ್ಸಿಂಗ್ ಆಗಿದ್ದಾರೆ. ಬೇಲೂರು ಪೊಲೀಸರ ವಿರುದ್ಧ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ನಿನ್ನೆ ದೂರು ದಾಖಲಿಸೋಕೆ ಮುಂದಾಗಿದ್ದೆವು, ಪೊಲೀಸರು ನಮಗೆ ಸಹಕಾರ ನೀಡಲಿಲ್ಲ ಅಂತ ಕುಟುಂಬಸ್ಥರು ಕೂಡ ಕಿಡಿಕಾರ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿ ಚಿನ್ನಾಭರಣಕ್ಕೆ ಕಳವು ಮಾಡಿರುವಂತಹ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಆ ಮಹಿಳೆ ಬರೋಬ್ಬರಿ 30 ಲಕ್ಷದ ಚಿನ್ನವನ್ನ ಧರಿಸಿಕೊಂಡು ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಮದುವೆಗಾಗಿ ಬಂದಿರ್ತಾರೆ. ಬಸ್ ಸ್ಟ್ಯಾಂಡ್ ನಲ್ಲಿ ಬರ್ತಾರೆ, ಅಲ್ಲಿಂದ ಅವರು ದಿಢೀರ್ ಅಂತ ನಾಪತ್ತೆಯಾಗಿದ್ದಾರೆ. ಅವರ ಚಪ್ಪಲಿ ಇರಬಹುದು, ಬಟ್ಟೆ ಇರಬಹುದು, ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿದೆ. ಹಾಗಾಗಿ ಮಹಿಳೆ ಎಲ್ಲಿದ್ದಾರೆ, ಅವರ ಸಾವಾಗಿದೆ ಅನ್ನೋದ್ರ ಬಗ್ಗೆ ಡ್ರೋನ್ ಮೂಲಕ ಶೋಧ ಕಾರ್ಯ ಮಾಡಲಾಗ್ತಿದೆ. ಕುಣಿಗಲ್ಲಿ ಮದುವೆ ಮಾಡ್ಕೊಡ್ತೀವಿ. ಅಲ್ಲೊಂದು ನಮ್ಮ ಬಾವನ ಅತ್ತಿಗೆ ಮಗಳದ್ದು ಮದುವೆ ಇತ್ತು, ಅಲ್ಲಿಗೆ ಬರಬೇಕಾಗಿತ್ತು. ಬೆಳಗ್ಗೆ 5:15 ಹೊರಟಿದ್ದಾಳೆ. ಗುರುವಾರ ಬೆಳಗ್ಗೆ 10 ಗಂಟೆಗೆ ಎಲ್ಲ ಬಂದಿದ್ದಾಳೆ ಬೇಲೂರಿಗೆ. ನಾವು ಎಲ್ಲ ಒಟ್ಟಿಗೆ ಹೋಗಿದ್ದೀವಿ. ಬೇಲೂರಿಗೆ ಹೋಗಿ ಬೇಲೂರಿಂದ ಒಟ್ಟಿಗೆ ಚಿಕ್ಕಮಗಳೂರಿಗೆ ಹೋಗಿದ್ದೀವಿ. ಚಿಕ್ಕಮಗಳೂರಲ್ಲಿ ಮದುವೆ ಮುಗಿಸ್ಕೊಂಡು ಸೀದಾ ಬಂದು ಮತ್ತೆ ಬೇಲೂರಿಂದ ಬಂದು ಅಲ್ಲಿ ಹಂಗೆ ಸ್ವಲ್ಪ ಹಣ್ಣಿನ ತಿನ್ಕೊಂಡು ಸೀದಾ ಬಸ್ ಹತ್ತಿದ್ದು ಸರ್. ಅವಳು ಬಂದಿದ್ದು ಬಿಕ್ಕೋಡಿಗೆ ಬಂದ್ಬಿಟ್ಟು ಬಿಕ್ಕೋಡಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಬಟ್ಟೆ ಗಿಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ನೆಕ್ಸ್ಟು ಬಸ್ ಹತ್ತಕ್ಕೆ ಅವ್ರ ಅಮ್ಮ ಹೋಗಿದ್ದಾರೆ. 6:30 ಆಯಿತು ಸರ್ ಅವ್ರು ಬಸ್ ಹತ್ಬೇಕಾರೆ. ಅಷ್ಟೇ ಸರ್ ಗೊತ್ತಿರೋದು. ಬಸ್ ಹತ್ಬಿಟ್ಟು ಹೋಗಿದ್ದಾಳೆ. ಹೋದಾದ್ಮೇಲೆ ಸ್ವಲ್ಪ ಹೊತ್ಬಿಟ್ಟು ನನಗೆ ಒಟ್ಟು ಸರ್ 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ ನನಗೆ. 8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನಾನೀಗ ಹೊರಟೆ, ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದ್ರು. ಅದು ಆದಮೇಲೆ ಅಷ್ಟೊತ್ತಿಗೆ ತಿಂಡಿ ತಗೊಂಡೆ ಅಂದು ಅಷ್ಟೊತ್ತಿಗೆ ಫೋನು ಗಾಳಿಗೆ ಸೌಂಡ್ ಕೇಳಿಸ್ತು, ಎಲ್ಲ ಕಟ್ ಆಯಿತು ಸರ್. ರಿಟರ್ನ್ ಕಟ್ ಆಯ್ತಲ್ಲ, ಯಾರೋ ಸಿಕ್ಕಿದ್ರು ಅಂದಲ್ಲ, ನೋಡೋಣ ಯಾರು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡ್ತಾನೆ ಇದ್ದೆ. ಫೋನ್ ಮಾಡಿ ಒಂದು 3-4 ಸತಿ ಟ್ರೈ ಮಾಡಿದೆ. ಫೋನ್ ರಿಸೀವ್ ಆಗಲೇ ಇಲ್ಲ. ರಿಂಗ್ ಆಗ್ತಾ ಇತ್ತು ಬಟ್ ರಿಸೀವ್ ಮಾಡಲಿಲ್ಲ. ಮತ್ತೊಂದು 10 ನಿಮಿಷ ಬಿಟ್ಟು ಮತ್ತೆ ಮಾಡ್ತೀನಿ, ಮತ್ತೆ ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಿತ್ತು. ನಿನ್ನೆ ನಾವು ಸ್ಟೇಷನ್ ಇಲ್ಲಿದ್ದು ಸರ್. ಇಲ್ಲಿ ಪಾದಯಾತ್ರೆಗೆ ಹೋಗ್ತಾರಲ್ಲ, ಅವರಿಗೆ ಆಧಾರ್ ಕಾರ್ಡ್ ಸಿಕ್ಕಿತ್ತಂತೆ. ಆ ಆಧಾರ್ ಕಾರ್ಡ್ ನಂಬರಲ್ಲಿ ಅವ್ರ ಯಜಮಾನ್ರ ನಂಬರ್ ಇತ್ತಲ್ಲ, ಅದಕ್ಕೆ ಅವ್ರ ಗಂಡಂಗೆ ಫೋನ್ ಮಾಡಿದ್ದಾರೆ. ಅವ್ರ ಗಂಡಂಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಅಂತ ಸಿಕ್ಕಿದೆಯಂತೆ ಅಂತ ಹೇಳಿದ್ದಾರೆ. ಅಲ್ಲಿ ಇಲ್ಲ, ಮನೇಲಿದ್ದವ್ರು ಸ್ವಲ್ಪ ಜನ ಇಲ್ಲಿ ಬಂದು ಇದೇ ಸ್ಪಾಟಲ್ಲಿ ಹುಡುಕಿದ್ದಾರೆ, ಆಧಾರ್ ಕಾರ್ಡ್ ಸಿಕ್ಕಿದೆಯಲ್ಲ ಅಂತ ಹೇಳ್ಬಿಟ್ಟು. ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡು ಎಲ್ಲ ಕಡೆ ನೋಡ್ಕೊಂಡು ಇಲ್ಲೆಲ್ಲ ವಿಚಾರಿಸಿದ್ದಾರೆ. ಆದರೆ ಇಲ್ಲೇನೋ ಆ ಥರ ಆಧಾರ್ ಕಾರ್ಡ್ ಒಂದೇ ಸಿಕ್ಕಿದಂತೆ, ಇನ್ನೇನು ಇರಲಿಲ್ಲ. ಇನ್ನು ಮೊಬೈಲಿನ ಲೊಕೇಶನು ಅದೆಲ್ಲೋ ಸಿಕ್ಕಿದಂತೆ, ಸ್ವಿಚ್ ಆಫ್ ಆಗಿರೋದು ಎಲ್ಲಿ ಅಂತ ಅದು ನನಗೆ ಊರ ಹೆಸರು ಗೊತ್ತಿಲ್ಲ. ಅಲ್ಲಿಂದ ಸಿಕ್ಕಿದೆಯಂತೆ. ಅದಾದಮೇಲೆ ಮತ್ತೆ ಬಂದರು ಎಲ್ಲರೂ ಸರ್, ತುಂಬ ಜನ ಬಂದು ಹುಡುಕಿದ್ದಾರೆ. ನಿನ್ನೆ ಬೇಲೂರು ಸ್ಟೇಷನಲ್ಲಿ ಒಂದು 0 FIR ರಿಜಿಸ್ಟರ್ ಆಗಿತ್ತು. ಒಂದು ಲೇಡಿ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದಮೇಲೆ ಅರೆಹಳ್ಳಿ ಎಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ, ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತು ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ. ಆ್ಯಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಅವರು ಆ್ಯಕ್ಚುಲಿ ಮದುವೆ ಆಗಿತ್ತು. ಅವ್ರದ್ದು ಗಂಡನ ಮನೆ ಕುಣಿಗಲಲ್ಲಿದೆ. ಇಲ್ಲಿ ಅವರು ಬಂದಿದ್ದರು ಒಂದು ಮದುವೆ ಅಟೆಂಡ್ ಮಾಡಲಿಕ್ಕೆ, ಅರೆಹಳ್ಳಿ PS ಜೂರಿಸ್ಡಿಕ್ಷನಲ್ಲಿ. ಸೊ ಚಿಕ್ಕಮಗಳೂರಲ್ಲಿ ಹೋಗಿದ್ದರು ಮದುವೆ ಅಟೆಂಡ್ ಮಾಡಲಿಕ್ಕೆ. ಮತ್ತು ಡೇ ಬಿಫೋರ್ ಯೆಸ್ಟರ್ಡೇ ಅವರು 6:30 ಮನೆಯಿಂದ ಬಿಟ್ಟಿದ್ದಾರೆ. ಕಾಯಿಮಾರ ಬಸ್ ಸ್ಟ್ಯಾಂಡ್ಗೆ ಅವರು ಹೋಗಿದ್ದಾರೆ, ತಾಯಿ ಜೊತೆಗೆ ಹೋಗಿದ್ದಾರೆ. ಅಲ್ಲಿಂದ ಅವರು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಪ್ರೈಮರಿ ಮಾಹಿತಿ ಪ್ರಕಾರ. ಅದಾದ ನಂತರ ಅರೌಂಡ್ 8-7 ಇನ್ ದ ನೈಟ್ ಅವ್ರದ್ದು ಫೋನ್ ಸ್ವಿಚ್ ಆಫ್ ಆಗಿದೆ. ಅದಾದ ನಂತರ ನಿನ್ನೆ ಬೆಳಿಗ್ಗೆ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಇಲ್ಲಿ ಇವತ್ತು ಬೆಳಿಗ್ಗೆ ಬಟ್ಟೆಗಳು ಸಿಕ್ಕಿದೆ, ಮತ್ತು ಒಂದು ವ್ಯಾನಿಟಿ ಬ್ಯಾಗ್ ಸಿಕ್ಕಿದೆ 3 ಕಡೆ. ನಮಗೆ ನಾವು ಎಲ್ಲ ಆಲ್ ಆ್ಯಂಗಲ್ಸ್ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ, ಮತ್ತು ಸಾಕಷ್ಟು ಎಫರ್ಟ್ಸ್ ನಾವು ಮಾಡ್ತಾ ಇದ್ದೀವಿ ಅವರಿಗೆ ರಿಕವರ್ ಮಾಡಲಿಕ್ಕೆ.
ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈ ಮಹಿಳೆ ನಾಪತ್ತೆಯಾಗಿರೋದು ಯಾವಾಗ, ಎಲ್ಲಿಂದ, ಸದ್ಯಕ್ಕೆ ಆ ಬಟ್ಟೆ ಸಿಕ್ಕಿರುವಂತಹ ಜಾಗ ಎಲ್ಲಿ, ಮತ್ತೆ ಏನಾದರೂ ಕ್ಲೂ ಸಿಕ್ಕಿದೆಯಾ ಆ ಜಾಗದಲ್ಲಿ? ಇಲ್ಲಿವರೆಗೂ ಕೂಡ ಯಾವುದೇ ಗುರುತು ಆಕೆಯ ಬಗ್ಗೆ ಕ್ಲೂ ಸಿಕ್ಕಿಲ್ಲ. ಇದುವರೆಗೂ ಕೂಡ ಪೊಲೀಸರು ಶೋಧವನ್ನು ಕೂಡ ಮುಂದುವರಿಸಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ಪೊಲೀಸರು ಡ್ರೋನ್ ಮೂಲಕವಾಗಿ ಸ್ಥಳದಲ್ಲಿ ಏನು ಬಟ್ಟೆಗಳು ಬೆಳಗ್ಗೆ ಸಿಕ್ಕಿತ್ತು ಆ ಸ್ಥಳದಲ್ಲಿ ಈಗ ಪೊಲೀಸರು ಶೋಧವನ್ನ ಮುಂದುವರಿಸಿರ್ತಕ್ಕಂಥದ್ದು. ಮಹಿಳೆಯ ಸಂಪೂರ್ಣವಾಗಿರ್ತಕ್ಕಂಥ ಉಡುಪುಗಳು ಮತ್ತು ಸ್ಲಿಪ್ಪರ್ ಆಗಿರ್ಬೋದು ಮತ್ತು ಆಕೆ ತೆಗೆದುಕೊಂಡು ಹೋಗಿದಂತ ವ್ಯಾನಿಟಿ ಬ್ಯಾಗ್ ಕೂಡ ಇದೇ ಸ್ಥಳದಲ್ಲಿ ಸಿಕ್ಕಿತ್ತು. ಇದರ ಆಧಾರದ ಮೇಲೆ ಪೊಲೀಸರು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಮೊನ್ನೆ 12ನೇ ತಾರೀಕು ತನ್ನ ಸಂಬಂಧಿಕರ ಮದುವೆ ಹಿನ್ನೆಲೆಯಲ್ಲಿ ಕುಣಿಗಲ್ನಿಂದ ಚಿಕ್ಕಮಂಗ್ಳೂರಿಗೆ ಆಕೆ ತೆರಳಿ ಪ್ರಿಯಾಂಕಾ 29 ವರ್ಷದ ಪ್ರಿಯಾಂಕಾ ಅವರು ಚಿಕ್ಕಮಂಗ್ಳೂರಿಗೆ ತೆರಳಿ ಅಲ್ಲಿ ಮದುವೆಯನ್ನು ಕೂಡ ಅಟೆಂಡ್ ಮಾಡಿದ್ದಾರೆ. ಅದಾದ ನಂತರದಲ್ಲಿ ತನ್ನ ತಾಯಿ ಮನೆ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಮತ್ತಾವರ ಗ್ರಾಮಕ್ಕೆ ಬಂದು ಅಲ್ಲಿ ತಾಯಿಯನ್ನ ಮಾತಾಡಿಸ್ಕೊಂಡು ಮತ್ತೆ ತನ್ನ ಗಂಡನ ಮನೆಯಾಗಿರ್ತಕ್ಕಂಥ ಕುಣಿಗಲ್ ತಾಲೂಕಿಗೆ ವಾಪಸ್ ಆಗುವ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆಸಿಕೊಂಡು ರಾತ್ರಿ 8 ಗಂಟೆಗೆ ಈ ಒಂದು ಘಟನೆ ನಡೆದಿದೆ. ಆಕೆಯ ಸಂಬಂಧಿಕರಿಗೆ ಆಗಿರ್ತಕ್ಕಂಥ ಚಿಕ್ಕಮ್ಮಗೆ ಫೋನ್ ಕೂಡ ಮಾಡಿದಾಳೆ. ನನಗೆ ಪರಿಚಯಸ್ಥರು ಒಬ್ರು ಸಿಕ್ಕಿದ್ದಾರೆ, ಅವ್ರ ಜೊತೆ ಹಾಸನಕ್ಕೆ ಹೋಗ್ತೀನಿ ಎಂಬಂತ ವಿಚಾರವನ್ನ ತಿಳಿಸಿದ್ದಾರೆ ಎಂಬಂತ ಮಾಹಿತಿಯನ್ನು ಈಗ ಪೊಲೀಸರಿಗೆ ಆಕೆಯ ಸಂಬಂಧಿಕರು ಕೂಡ ನೀಡಿದ್ದಾರೆ. ಆದ್ರೆ ಈಗ ಇಲ್ಲಿ ನಿಗೂಢವಾಗಿ ಉಳಿದಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಆಕೆ ಒಡವೆಯನ್ನ ಧರಿಸಿದ್ರು. ಸುಮಾರು 30 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಒಡವೆ ಆಕೆಯ ಮೈ ಮೇಲಿತ್ತು. ಇದರಿಂದನೇ ಯಾರಾದ್ರೂ ಆಕೆಯನ್ನ ಅಪಹರಿಸಿ ಈ ರೀತಿಯಾದಂತಹ ಘಟನೆಗೆ ಕಾರಣ ಆದ್ರೂ ಆಕೆಯನ್ನ ಕೊಲೆ ಮಾಡಿರುವಂತ ಶಂಕೆಯನ್ನು ಕೂಡ ಆಕೆಯ ಸಂಬಂಧಿಕರು ಈಗ ವ್ಯಕ್ತಪಡಿಸಿರ್ತಕ್ಕಂಥ. ಆದ್ರೆ ಪೊಲೀಸರು ಇದೇ ಆಂಗಲ್ ನಲ್ಲಿ ಈಗ ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ. ಯಾರೆಲ್ಲ ಆಕೆಗೆ ಕರೆ ಮಾಡಿದ್ರು ಮತ್ತೆ ಆಕೆಯ ಜೊತೆ ಆ ದಿನ ಸಂಪರ್ಕದಲ್ಲಿ ಯಾರು ಇದ್ರು, ಆಕೆಯನ್ನು ಯಾರಾದ್ರೂ ಹಿಂಬಾಲಿಸಿದ್ರು, ಮತ್ತೆ ಎಲ್ಲೆಲ್ಲಿ ಆಕೆ ತಿರುಗಾಡಿದ್ರು ಅವರನ್ನ ಯಾರಾದ್ರೂ ಹಿಂಬಾಲಿಸ್ಕೊಂಡು ಹೋಗಿದಂತ ಚಿತ್ರಾವಳಿಗಳು ಯಾವ್ದಾದ್ರು ಇದ್ದಾರೆ ಎಂಬಂತ ದೃಶ್ಯಾವಳಿಗಳನ್ನು ಕೂಡ ಕಲೆ ಹಾಕ್ಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಗುರುತು ಸಿಗ್ತಾ ಇಲ್ಲ. ಪೊಲೀಸರಿಗೂ ಕೂಡ ಇದೊಂದು ತಲೆನೋವಾಗಿರ್ತಕ್ಕಂತಹ ಕೆಲಸ. ಈ ಕೆಲಸದಲ್ಲಿ ಪೊಲೀಸರು ಹಾಸನ ಮತ್ತು ಬೇಲೂರು, ಚಿಕ್ಕಮಂಗ್ಳೂರು ಮತ್ತು ಬಿಕ್ಕೋಡು ಈ ಭಾಗದಲ್ಲಿ ಎಲ್ಲದರಲ್ಲೂ ಕೂಡ ಈಗಾಗಲೇ ತನಿಖೆಗೆ ಶುರು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಇತ್ತೀಚಿನ ದಿನಗಳಲ್ಲಿ ಹಾಸನ ಜಿಲ್ಲೆ ನಡೆತಕ್ಕಂಥ ಕ್ರೈಮ್ನಲ್ಲಿ ಇದೊಂದು ವಿಶೇಷ ಮತ್ತು ವಿಭಿನ್ನವಾಗಿರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಹೆಚ್ಚು ಮಹತ್ವ ಕೊಟ್ಟು ಪೊಲೀಸರು ಈಗ ತನಿಖೆಯನ್ನು ಶುರು ಮಾಡಿದ್ರು. ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಕುಟುಂಬಸ್ಥರು ಕೂಡ ಒಂದು ಆರೋಪ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ನಾವು ಕಂಪ್ಲೇಂಟ್ ಫೈಲ್ ಮಾಡಕ್ ಹೋದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಿಲ್ಲ ಪೊಲೀಸರು ಅನ್ನುವಂತಹ ಆರೋಪ. ಇದು ನಿಜಾನ? ಅದ್ರ ಜೊತೆಗೆ 2 ದಿನ ಆದ್ರೂ ಇವ್ರಿಗೆ ಹುಡ್ಕೋಕೆ ಯಾಕೆ ಕಷ್ಟ ಆಗ್ತಿದೆ ಅಂತ? ಖಂಡಿತವಾಗ್ಲೂ ಇದು ಕುಟುಂಬಸ್ಥರು ಆರೋಪ ಮಾಡ್ತಿರ್ತಕ್ಕಂಥ ವಿಚಾರ. ಅಂತ ಹೇಳಿದ್ರೆ 12ನೇ ತಾರೀಕು ರಾತ್ರಿ 8 ಗಂಟೆಗೆ ಒಂದು ಘಟನೆ ಆಗಿದೆ. 13ನೇ ತಾರೀಕು ಬೆಳಗ್ಗೆ 5 ಗಂಟೆಯಿಂದ 5:30 ಸುಮಾರಿಗೆ ಬೇಲೂರು ಪೊಲೀಸ್ ಠಾಣೆಗೆ ನಾವು ಹೋಗಿದ್ದೀವಿ. ಪೊಲೀಸ್ ಠಾಣೆಗೆ ವಿಚಾರ ಕೂಡ ಮುಟ್ಟಿಸಿದ್ವಿ. ಈ ರೀತಿಯಾಗಿ ಬೇಲೂರಿನಿಂದ ಹಾಸನಕ್ಕೆ ತೆರಳುವ ಸಂದರ್ಭದಲ್ಲಿ ನನಗೆ ದೂರವಾಣಿ ಕರೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಕರೆಯನ್ನ ಮಾಡಿ ಮಾತಾಡ್ಲಿಕ್ಕೆ ಸರಿಯಾಗಿ ಆಗಿರ್ಲಿಲ್ಲ. ಅದಾದ ನಂತರದಲ್ಲಿ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಪ್ರಿಯಾಂಕಾ ಅವರು ನಾಪತ್ತೆ ಆಗಿದ್ದಾರೆ. ಇದರಿಂದಾಗಿ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈ ಪ್ರಕರಣದ ತನಿಖೆ ನಡೆಸಬೇಕು ಅಂತ ಮನವಿಯನ್ನ ಪೊಲೀಸರಿಗೆ ಮಾಡಿದ್ರು. ಆದ್ರೆ ಪೊಲೀಸರು ಈ ಪ್ರಕರಣದ ದೂರನ್ನು ದಾಖಲಿಸಿಕೊಳ್ಳೋದಕ್ಕೆ ನಿರ್ಲಕ್ಷ್ಯನ ತೋರಿದರೆ ಪ್ರಮುಖವಾಗಿ ಅರೆಹಳ್ಳಿ ಪೊಲೀಸ್ ಠಾಣೆ ಮತ್ತು ಬೇಲೂರು ಪೊಲೀಸ್ ಠಾಣೆ 2 ಪೊಲೀಸ್ ಠಾಣೆ ದೂರನ್ನು ಸಲ್ಲಿಸಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರು ನಿರ್ಲಕ್ಷ್ಯ ಮನೋಭಾವನೆಯಿಂದಾಗಿ ನಮ್ಮ ದೂರನ್ನ ಸ್ವೀಕಾರ ಮಾಡಿಲ್ಲ. ಈ ಕಾರಣದಿಂದಾಗಿ ಕಾರ್ಯಾಚರಣೆ ಕೂಡ ನಿನ್ನೆ ನಡೀಬೇಕಾದ ಕಾರ್ಯಾಚರಣೆ ಇವತ್ತಿಗೆ ಮುಂದೂಡಿಕೆ ಆಗಿತ್ತು. ನಿನ್ನೆ ಕೂಡ ಸಾಕಷ್ಟು ಬಾರಿ ಪೊಲೀಸರಿಗೆ ಮನವಿ ಮಾಡಿದ್ವಿ. ಆದ್ರೆ ರಾತ್ರಿ 10:30ಕ್ಕೆ ನಮ್ಮ ದೂರನ್ನು ಸ್ವೀಕರಿಸಲಾಗಿತ್ತು. ಸಾರ್ವಜನಿಕರಿಗೆ ತೊಂದರೆ ಆದಾಗ ಪೊಲೀಸರ ಬಳಿ ಹೋಗಿ ನಮ್ಗೆ ಸಹಕಾರ ಮತ್ತು ಸಹಾಯ ಮಾಡಿ ಅಂತ ಕೇಳುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ವರ್ತನೆ ಮಾಡಿದ್ರೆ ಸಾರ್ವಜನಿಕರ ನ್ಯಾಯ ಎಲ್ಲಿ ಸಿಗುತ್ತೆ ಎಂಬ ಆಕ್ರೋಶವನ್ನ ಹಾಸನ SP ಶುಭನ್ವಿತಾ ಮುಂದೆ ಏನು ಪ್ರಿಯಾಂಕರ ಕುಟುಂಬಸ್ಥರು ಮಾಡಿರ್ತಕ್ಕಂಥದ್ದು. ಆದ್ರೆ ಪೊಲೀಸರು ಕೂಡ ನಿರ್ಲಕ್ಷ್ಯವನ್ನ ವಹಿಸಿರ್ತಕ್ಕಂಥದ್ದು ಮೇಲ್ನೋಟಿಗೆ ಗೊತ್ತಾಗಿದೆ. ನಾನು ಈ ವಿಚಾರದಲ್ಲಿ ತನಿಖೆ ನಡೆಸ್ತೀನಿ, ಯಾವ ಪೊಲೀಸರು ನಿರ್ಲಕ್ಷ್ಯನ ವಹಿಸಿದ್ರೆ ಅವ್ರ ವಿರುದ್ಧವಾಗಿ ಕ್ರಮವನ್ನು ಕೂಡ ವಹಿಸ್ತೀನಿ ಎಂಬಂತ ಭರವಸೆಯನ್ನ ಪ್ರಿಯಾಂಕಾ ಕುಟುಂಬಕ್ಕೆ ಹಾಸನ SP ನೀಡಿದ್ದಾರೆ. ಆದ್ರೆ ಸಾರ್ವಜನಿಕರ ಕೆಲಸ ಮಾಡ್ಬೇಕಾದ್ರೆ ಪೊಲೀಸರು ಕೂಡ ಆದಷ್ಟು ಎಚ್ಚರಿಕೆಯಿಂದ ಮಾಡಬೇಕು. ಇಲ್ಲಿ ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ರು ಮತ್ತು ನಿರ್ಲಕ್ಷ್ಯ ಕಾರಣ ಏನು? ಯಾವುದೋ ಒಂದು ಮಹಿಳೆ ನಾಪತ್ತೆ ಆಗಿದ್ದಾರೆ ಎಂಬಂತ ವಿಚಾರನೆ ಒಂದು ದೊಡ್ಡ ವಿಚಾರ. ಯಾಕಂದ್ರೆ ಅದರಲ್ಲೂ ಕೂಡ 30 ಲಕ್ಷದ ಒಡವೆಯನ್ನ ಮೈ ಮೇಲೆ ಹಾಕೊಂಡಿದ್ದಾರೆ. ಆಕೆ ದೂರವಾಣಿ ಸ್ವಿಚ್ ಆಫ್ ಬರ್ತಾ ಇದೆ. ಆಕೆ ಎಲ್ಲಿದ್ದಾಳೆ ಎಂದು ಕೂಡ ಗೊತ್ತಿಲ್ಲ. ಆದ್ರೆ ಇಷ್ಟೆಲ್ಲ ಗಂಭೀರವಾದಂತ ಪ್ರಕರಣವನ್ನ ಇಲ್ಲಿವರೆಗೂ ಯಾಕೆ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರು ಎಂಬಂತ ವಿಚಾರ ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.